ಕತ್ತಲಾಗ್ತಾ ಇದ್ದ ಹಾಗೇನೆ ಆ ಏರಿಯಾದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರೋದೇ ಇಲ್ಲ. ಇಡೀ ಏರಿಯಾನೇ ಕಬ್ಜಾ ಮಾಡಿಕೊಂಡ್ರು ಹಾಗೆ ವರ್ತಿಸ್ತಕ್ಕಂಥ ಕೆಲ ಪುಡಿ ರೌಡಿಗಳು ಗೂಂಡಾಗಳು ಅವರ ಹಾವಳಿಗೆ ಆ ಇಡೀ ಏರಿಯಾದ ಜನ ಬೇಸತ್ತು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಇಂಥ ಒಂದು ಏರಿಯಾ ಇದೆಯಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈ ಸುದ್ದಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಪುಂಡರ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದ ಆಂಧ್ರ ಕಾಲೋನಿ. ಗಾಂಜಾ ನಶೆಯಲ್ಲಿ ಕೂಗಾಟ, ನಡು ರಸ್ತೆಯಲ್ಲಿ ಗಲಾಟೆ, ಪ್ರಶ್ನಿಸಿದ ವ್ಯಕ್ತಿಯ ಮೇಲೆ ಮಚ್ಚು ಬೀಸಿದ ಪುಂಡರು. ಒಮ್ಮೆ ಈ ದೃಶ್ಯ ನೋಡಿ. ಮನೆಯ ಮುಂದೆ ಬಿಸಾಡಿರುವ ಕತ್ತಿ, ಇನ್ನೊಂದೆಡೆ ಮಚ್ಚಿನೇಟಿಗೆ ಗಾಯಗೊಂಡಿರುವ ವ್ಯಕ್ತಿ. ಇದು ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಪುಡಿ ರೌಡಿಗಳ ಅಟ್ಟಹಾಸ. ಹೌದು, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ವಿವೇಕನಗರದ ಆಂಧ್ರ ಕಾಲೋನಿಯಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ. ನಡು ರಸ್ತೆಯಲ್ಲಿಯೇ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಗಾಂಜಾ ಮತ್ತಲ್ಲಿ ರಸ್ತೆಯಲ್ಲಿ ಬರೋ ಹೋಗೋರನ್ನ ತಡೆದು ಗಲಾಟೆ ನಡೆಸ್ತಾರೆ. ಹೀಗಾಗಿ ಕತ್ತಲಾಗ್ತಿದ್ದಂತೆ ಈ ಏರಿಯಾದ ಹೆಣ್ಮಕ್ಕಳು, ಜನರು ಮನೆಯಿಂದ ಹೊರಬರೋದಿಲ್ಲ. ಮನೆಯ ಮುಂದೆ ಗಲಾಟೆ ಮಾಡ್ತಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಪುಂಡರು ವ್ಯಕ್ತಿಯೊಬ್ಬರಿಗೆ ಮಚ್ಚಿನಿಂದ ತಲೆ ಕೈಗೆ ಹೊಡೆದು ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಫುಲ್ ಗಂಜಾಲ ಹೊಡಿತಾ ಇರ್ತಾರೆ. ಫುಲ್ ಸುಮಾರು ಒಂದು 7 ಗಂಟೆ ಆದರೆ ಇರ್ತಾರೆ, ಸ್ವಲ್ಪ ಹೊತ್ತು ಕೂತಿರ್ತಾರೆ. ಆಮೇಲೆ ವಯಸ್ಸೆಲ್ಲ ಏನೋ ಕಂಪ್ಲೇಂಟ್ ಕೊಟ್ಟರೆ ಓಡೋಗಿಬಿಡ್ತಾರೆ. ತಿರ್ಗಾ ಆಮೇಲೆ ಒಂದು 12 ಗಂಟೆ ಮೇಲೆ ಅಲ್ಲಿ ಸಂದಲ್ಲಿ ಇರ್ತಾರೆ. ಅವರು ಲಾಸ್ಟ್ ಟೈಮ್ ನಮ್ಮ ರಿಲೇಟಿವ್ ಒಬ್ಬರು ಯಾಕಪ್ಪ ಏನೋ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ರು. ಅವರು ಬಂದುಬಿಟ್ಟು ಅಲ್ಲಿ ಕೂತಿದ್ರು. ಏನಪ್ಪ ಮಾಡ್ತಾಯಿದ್ರು ಇಷ್ಟು ಗಂಟೆಗೆ ಅಂತ ಕೇಳಿದ್ರೆ ಅವರು ಚಾಕುನಲ್ಲಿ ಹೊಡೆದಿದ್ರು. ಮಚ್ಚು ಸಮೇತ ಪೊಲೀಸರಿಗೆ ದೂರು. ಪುಂಡರ ಸದೆ ಬಡಿಯಲು ಖಾಕಿ ನಿರ್ಲಕ್ಷ್ಯ. ಮನೆಗಳ ಮುಂದೆ ಕೂಗಾಡೋದು, ಹೆಣ್ಮಕ್ಕಳನ್ನ ರೇಗಿಸೋದು ನಿತ್ಯ ನಡೀತಾ ಇದೆಯಂತೆ. ಕೆಲಸ ಮುಗಿಸ್ಕೊಂಡು ಬರುವ ಏರಿಯಾದ ಹೆಣ್ಮಕ್ಕಳು ಮನೆಗೆ ಸೇಫ್ ಆಗಿ ಹೋದ್ರೆ ಸಾಕಪ್ಪ ಅಂತ ಭಯದಲ್ಲಿ ಬರ್ತಾರಂತೆ. ಕುಡಿತ ಹಾಗೂ ಗಾಂಜಾ ನಶೆಯಲ್ಲಿ ತೂರಾಡ್ತಾ ಲಾಂಗ್ ಮಚ್ಚು ಹಿಡ್ಕೊಂಡು ಬೈಕ್ಗಳ ಮೇಲೆ ಕೂಗಾಡ್ಕೊಂಡು ಪುಂಡರು ಹಾವಳಿ ಇಡ್ತಾರಂತೆ. ಮಚ್ಚನ್ನ ಬೀಸುತ್ತಾ ಇಡೀ ಏರಿಯಾದಲ್ಲಿ ಸುತ್ತಾಡಿ ಮನೆಯ ಮುಂದೆ ಕತ್ತಿ ಬಿಸಾಡಿ ಹೋಗಿದ್ದಾರೆ. ಮಚ್ಚು ಸಮೇತ ವಿವೇಕನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪೊಲೀಸರು ಮಾತ್ರ ಕ್ಯಾರೆ ಅಂತಿಲ್ವಂತೆ. ಪೊಲೀಸರ ನಿರ್ಲಕ್ಷ್ಯವೇ ಪುಂಡರು ಬಾಲ ಬಿಚ್ಚಲು ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಆಂಧ್ರ ಕಾಲೋನಿಯಲ್ಲಿ ಸೇಫ್ಟಿ ಅನ್ನೋದು ಇವಾಗ ಬರ್ತಾ ತುಂಬ ಕಡಿಮೆ ಆಗ್ತದೆ. 3-4 ಮೊಬೈಲ್ ರಾಬರಿ ಆಗಿದೆ. ಇವಾಗ ಗಾಂಜಾ ಹೊಡೆದ್ಬಿಟ್ಟು ಇಲ್ಲೇ ಜೋರಾಗಿ ಓಡಾಡ್ತಾ ಇರ್ತಾರೆ. ಮಕ್ಕಳು ಊಟ ಮಾಡೋ 6 ಗಂಟೆ 7 ಗಂಟೆಗೆ ಆಚೆ ಬರ್ತಾರೆ. ಲೇಡೀಸ್ ಎಲ್ಲ ಗಾಡಿಯಲ್ಲಿ ಜೋರಾಗಿ ಹೋಗ್ತಾ ಇರ್ತಾರೆ. ಏನಾದರೂ ಮಾತಾಡಂಗಿಲ್ಲ, ಮಾತಾಡಿದ್ರೆ ಚಾಕು ತಗೊಂಡು ಬಂದಿರ್ತಾರೆ. ಒಂದಿನ ಕಂಪ್ಲೇಂಟ್ ಮಾಡ್ತೀವಿ, 2 ದಿನ ಕಂಪ್ಲೇಂಟ್ ಮಾಡ್ತೀವಿ. ಡೈಲಿ ಸುತ್ತಾಡೋಕ್ಕಾಗಲ್ಲಲ್ವಾ. ಟಾರ್ಗೆಟ್ ಮಾಡ್ತಾರೆ. ಯಾರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೋ ಅಂಥವ್ರನ್ನ. ಇದೆಲ್ಲ ಫಸ್ಟ್ ಕ್ಯಾಮ್ರಾ ಬೇಕು ನಮಗೆ, ಯಾಕಂದರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಇಲ್ಲಿ. ಒಂದು ವೇಳೆ ಇವಾಗ ಅವ್ರು ಚಿಕ್ಕ ಹುಡುಗ ಕೇಳ್ದದು ನಮ್ಮದು ಗಾಡಿ ಅಂತ, ಒಂದು ವೇಳೆ ಅವ್ನೇನಾದರೂ ಮಾಡಿದರೆ ನಮಗೇನು ಗೊತ್ತಾಗತ್ತಾ? ಹೆಂಗೋ ಏನು ಮಾಡ್ದೆ ಹಂಗೆ ಹೋಗ್ಬಿಟ್ಟು ಅವನು ಇವಾಗ 10 ಗಂಟೆ ಮೇಲೆ ಆಚೆ ಬರೋಕ್ಕೆ ಭಯ ಆಗ್ತಾಯಿದೆ ಸರ್ ನಮಗೆ. ಎಲ್ಲರೂ ಒಳಗಡೆ, ಮುಂಚೆ ಆದರೆ 11 ಗಂಟೆ ತನಕ ನಾವೆಲ್ಲರೂ ಆಚೆ ಇರೋರು. ಇವಾಗ ಯಾರು ಆಚೆ ಬರೋಂಗೇ ಇಲ್ಲ. ಈ ರಸ್ತೆಯಲ್ಲಿರುವ ಬಿಬಿಎಂಪಿಯ ಸಿಸಿಟಿವಿಗಳು ಕೆಟ್ಟು ನಿಂತಿವೆ. ಪೊಲೀಸರು ಕಾಟಾಚಾರಕ್ಕೆ ಎಂಬಂತೆ ಆಗೊಮ್ಮೆ ಈಗೊಮ್ಮೆ ರೌಂಡ್ಸ್ ಹಾಕ್ತಾರಂತೆ. ಪೊಲೀಸರ ಭಯ ಇಲ್ಲದೆ ಇಡೀ ಏರಿಯಾದ ಜನರಿಗೆ ನಡುಕ, ಭಯ ಹುಟ್ಟಿಸಿದ ಈ ಪುಂಡರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.